ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದೇನೆಂದರೆ ಫುಲ್ ನಿಮ್ಮ ಬಾಡಿನ ಬೆಳಗ್ಗೆ ಮಾಡ್ಕೋಬೋದು. ಆ ಥರ ಬಾಡಿ ಲೋಷನನ್ನು ತಯಾರು ಮಾಡೋದನ್ನು ನಾನು ಹೇಳ್ತೀನಿ. ಏನು ಬೇಕು, ಅದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಆಮೇಲೆ ಇದಕ್ಕಿಂತ ಮುಂಚೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ದುಡ್ಡಂತೂ ಬರಲ್ಲ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನನಗೆ ಎನರ್ಜಿ ಎನ್ಕರೇಜ್ ಸಿಗ್ತದೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಆಗಿರ್ಬೋದು, ಲೈಕ್ ಮಾಡೋದ್ರಿಂದ ಆಗಿರ್ಬೋದು, ಕಮೆಂಟ್ಸ್ ಮಾಡೋದ್ರಿಂದ ಯಾರೋ ದುಡ್ಡಂತೂ ಬರಲ್ಲ. ಆದರೆ ವ್ಯೂಸ್ ಮಾಡೋದ್ರಿಂದ ಮಾತ್ರ ದುಡ್ಡು ಬರುತ್ತೆ. ಅದಕ್ಕಾಗಿ ನಾನು ಹೇಳ್ತೀನಿ, ನನಗೆ ಎನ್ಕರೇಜ್ ಕೊಡ್ರಿ. ಅಂದರೆ ಇನ್ನೂ ಇದೇ ಥರ ಮಹತ್ವದ ಉಪಯೋಗ ಆಗುವಂಥ ನಿಮ್ಗೆ ಟಿಪ್ಸ್ಗಳನ್ನು ನಾನು ಹೇಳ್ತಾ ಬರ್ತಾ ಇರ್ತೀನಿ. ನೀವು ಎನ್ಕರೇಜ್ ಕೊಡೋದ್ರಿಂದ ನನಗೂ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತಲ್ವ. ಅದಕ್ಕಾಗಿ ನಾನು ಹೇಳೋದು, ಪ್ರತಿಯೊಂದು ವಿಡಿಯೋದಲ್ಲಿ ಏನಪ್ಪ ಇವರು ಹೇಳ್ತಾರೆ ಅಂತಲೇ ಅನ್ಕೋಬೇಡಿ. ನೀವು ದಯವಿಟ್ಟು ಹೊಸಬ್ರು ಯಾರೇ ಇರಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಗಳು ನಿಮಗೆ ಬೇಗ ತಲುಪೋಗೋಸ್ಕರ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇವಾಗ ಏನಂದರೆ, ನಿಮ್ಮ ಮೈ, ಕೈ, ಕಾಲು ಎಲ್ಲವನ್ನು ಸಹ ಡಾರ್ಕ್ ಆಗಿದ್ರೆ ಅದಕ್ಕೆ ನಾನು ಒಂದು ಸುಲಭವಾದ ಮನೆಮದ್ದು ತಿಳಿಸ್ತೀನಿ. ಇದನ್ನು ನೀವು ಬಾಡಿ ಲೋಷನ್ ಇದನ್ನು ಹೇಗೆ ಮಾಡೋದು ಅಂತ ಇವಾಗ ಹೇಳ್ತೀನಿ. ಒಂದು ಕಪ್ಪಲ್ಲಿ ನೀವು ಯಾವುದೇ ಒಳ್ಳೆ ಗುಡ್ ಕ್ವಾಲಿಟಿದ ಒಂದು ಬಾಡಿ ಲೋಷನ್ ತೆಗೆದುಕೊಳ್ಳಿ. ಅದಕ್ಕೆ ಒಂದು 10 ರಿಂದ 15 ಚಮಚದಷ್ಟು ಒಂದು ಅರ್ಧ ಬಟ್ಲು ಹಾಕ್ಕೊಂಬಿಡಿ. ಬಾಡಿ ಲೋಷನ್ ಹಾಕ್ಕೊಂಡು ಅದಕ್ಕೆ ಏನೇನು ಮಿಕ್ಸ್ ಮಾಡಬೇಕು ಅಂದರೆ, ಅರಿಶಿನ, ಪ್ಯೂರ್ ಅರಿಶಿನ ಇರಬೇಕು, ಕೆಮಿಕಲ್ ಇರಬಾರ್ದು. ಒಳ್ಳೆ ಬ್ರ್ಯಾಂಡ್ದು ಅರಿಶಿನ ಪೌಡರ್ನು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡರ್ನ ಹಾಕ್ಕೊಳ್ಳಿ. ಆಮೇಲೆ 3 ರಿಂದ 4 ಚಮಚೆ ಗ್ಲೀಸರಿನ್. ನೀವು ಗ್ಲೀಸರಿನ್ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ಹೈಡ್ರೇಟ್ ಮಾಡ್ತದೆ. ಹೈಡ್ರೇಟ್ ಮಾಡೋದ್ರಿಂದ ಸ್ಕಿನ್ ಮಾಯ್ಚರೈಸ್ ಆಗುತ್ತೆ, ಆಮೇಲೆ ಗ್ಲೋ ಆಗ್ತದೆ. ಆಮೇಲೆ ಅರಿಶಿನೂ ಅಷ್ಟೇ, ನೀವು ಅರಿಶಿನವನ್ನು ಹಾಕೋದ್ರಿಂದ ಏನಾಗ್ತದೆ, ಸ್ಕಿನ್ನಲ್ಲಿ ಏನಾಗುತ್ತೆ, ಬ್ರೈಟ್ ಆಗ್ತದೆ ಸ್ಕಿನ್. ನೀವು ಹಲ್ದಿನ ನೋಡಿ, ನೀವು ಯೂಸ್ ಮಾಡ್ತಾ ನೋಡಿ, ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಬ್ರೈಟ್ ಬರ್ತದೆ, ಬೇಗ ಬೆಳಗಾಗ್ತದೆ ಸ್ಕಿನ್. ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಅಲರ್ಜಿ ಇರಲಿ, ತುರಿಕೆ ಇರಲಿ, ಏನೇ ಇರಲಿ, ಅದು ಆ್ಯಂಟಿಬಯೋಟಿಕ್ ಇರೋದ್ರಿಂದ ಅದು ಸಹ ನಮ್ಗೆ ಕಡಿಮೆ ಆಗ್ತದೆ. ಹೀಗಾಗಿ ಅರಿಶಿನ ತುಂಬಾ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕೇನೇನು ಬೇಕಂದ್ರೆ ಇವಾಗ ನಾನು ಹೇಳ್ತಾ ಇರೋದು ಏನಂದರೆ, ಇನ್ನೊಂದು ಸರಿ ಹೇಳ್ತೀನಿ. ಫಸ್ಟು ಬಾಡಿ ಲೋಷನ್ ಜೊತೆ ಅರ್ಧ ಟೀ ಸ್ಪೂನಷ್ಟು ಹಲ್ದಿ ಹಾಕ್ಕೊಳ್ಳಿ. ಆಮೇಲೆ 3 ರಿಂದ 4 ಟೀ ಸ್ಪೂನಷ್ಟು ಗ್ಲೀಸರಿನ್ನು. ಆಮೇಲೆ 3 ರಿಂದ 4 ಟೀ ಸ್ಪೂನಷ್ಟು ಬಾದಾಮಿ ಎಣ್ಣೆನೂ ಅಷ್ಟೇ. ನೀವು ಬಾಡಿಗೆ ಅದು ನಿಮ್ಮ ಸ್ಕಿನ್ಗೆ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಏನಾಗುತ್ತೆ ಅಂದರೆ ಮಾಯ್ಚರೈಸ್ ಆಗ್ತದೆ. ಯಾರ್ದು ಡೆಡ್ ಸ್ಕಿನ್ ಇರ್ತದಲ್ಲ, ಡ್ರೈ ಆಗಿರ್ತದಲ್ಲ, ಅದು ಮಾಯ್ಚರೈಸ್ ಆಗುತ್ತೆ. ಅದಕ್ಕಾಗಿ ಬಾದಾಮಿ ಎಣ್ಣೆಯನ್ನು ಯೂಸ್ ಮಾಡಿ ನೋಡಿ. ನೀವು ಅದನ್ನೇ 3 ರಿಂದ 4 ಟೀ ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಅದರ ಜೊತೆ ಏನಂದರೆ 3 ರಿಂದ 4 ಟೀ ಸ್ಪೂನಷ್ಟು ರೋಸ್ ವಾಟರ್. ಇವಿಷ್ಟನ್ನು ನೀವು ನೀಟಾಗಿ ಕಲಿಸ್ಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಬಿಟ್ರೆ ಸಾಕು. ನೀವು ಅದನ್ನು ಆರಾಮ್ ಮಾಡ್ಬೋದು. ಒಂದು 15 ದಿವಸ 20 ದಿವಸ ಯೂಸ್ ಮಾಡೋದು. ನೀವು ಹೆಂಗಿದ್ರು ನೀವು ನಾರ್ಮಲ್ ಬಾಡಿ ಲೋಷನ್ ಯೂಸ್ ಮಾಡ್ತಿರಲ್ಲ, ಅದೇ ಥರನೇ ನೀವು ಮೈಗೆಲ್ಲ ಹಚ್ಕೊಂಡ್ಬಿಟ್ಟು ಒಂದು 2 ಮಿನಿಟ್ಸ್ ನೀಟಾಗಿ ಸ್ಕ್ರಬ್ ಒಂಥರ ಮಸಾಜ್ ಥರ ಮಾಡ್ಕೊತ ಬನ್ನಿ. ನೀವು ಎಲ್ಲೆಲ್ಲಿ ಜಾಸ್ತಿ ಡಾರ್ಕ್ ಇರ್ತದೆ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಂಡು ಎಲ್ಲ ಕಡೆನೂ ಹಚ್ಕೊಳ್ಬೋದು ನೀವು ಬಾಡಿ ಫುಲ್. ಇದನ್ನ ಹಚ್ಕೊಂಡು ನೋಡಿ, ಅವಾಗ ನಿಮ್ಗೆ ಗೊತ್ತಾಗ್ತದೆ. ಇದನ್ನು ಯೂಸ್ ಮಾಡ್ತಾ ನಿಮಗೆ ಗೊತ್ತಾಗ್ತದೆ ಸ್ಕಿನ್ನಲ್ಲಿ ಎಷ್ಟು ಬ್ರೈಟ್ ಆಗ್ತದೆ. ಹಲ್ದಿಯಿಂದ ಆಗಿರ್ಬೋದು, ಗ್ಲಿಸಿನ್ ಆಗಿರ್ಬೋದು, ಆಮೇಲೆ ಬಾದಾಮಿ ಎಣ್ಣೆಯಿಂದ ಆಗಿರ್ಬೋದು. ಇದರಿಂದ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗ್ತದೆ. ಎಲ್ಲೇ ಡಾರ್ಕೇ ಇದ್ರೂ ಬೇಗನೆ ನಿಮ್ದು ಬೆಳಗಾಗುತ್ತೆ. ಇದನ್ನು ಉಪಯೋಗ ಮಾಡಿ ನೋಡಿ. ಆಮೇಲೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ಮತ್ತೆ ಮುಂದಿನ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡೋದು ಮರಿಬೇಡಿ. ಈ ವಿಡಿಯೋದಿಂದ ಮುಕ್ತಾಯ ಮಾಡುತ್ತಾ ಮತ್ತೆ ಮುಂದಿನ ವಿಡಿಯೋದಿಂದ ಭೇಟಿ ಆಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.